ಹಾಯ್ ಸ್ನೇಹಿತರೆ, ಸ್ಪಿರಿಚುವಲ್ ಸೋಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಶ್ರುತಿ ನಾಗಸುಂದರ. ಸ್ನೇಹಿತರೆ, 14 ವರ್ಷ ಪಾಂಡವರು ವನವಾಸದಲ್ಲಿದ್ದಾಗ ಋಷಿ ಲೋಮಶರು ಸಾಕಷ್ಟು ಕಥೆಗಳನ್ನು ಹೇಳ್ತಾ ಇರ್ತಾರೆ. ಅದರಲ್ಲಿ ಒಂದು ಸುಂದರವಾದ ಕತೆ ಭಗೀರಥ ಮಹಾರಾಜರದು. ಇವತ್ತು ಅದೇ ಸ್ಟೋರಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಕ್ಷಾಕ್ಷು ವಂಶದ ರಾಜ ಸಾಗರ ಮಹಾರಾಜನಿಗೆ ಎಷ್ಟೋ ವರ್ಷಗಳು ಮಕ್ಕಳಾಗೂ ಇರೋದಿಲ್ಲ. ಅವರ ರಾಜ್ಯದ ಗುರುಗಳ ಆದೇಶದಿಂದ ತಪಸ್ಸಿಗಾಗಿ ಕೈಲಾಸ ಪರ್ವತದ ಬಳಿ ತನ್ನ ಇಬ್ಬರು ಪತ್ನಿಯರ ಜೊತೆಗೆ ಹೋಗ್ತಾರೆ. ಶಿವನ ಕೃಪಾ ಕಟಾಕ್ಷದಿಂದ ಮೊದಲನೇ ರಾಣಿಗೆ 60,000 ಮಕ್ಕಳು ಆಗುತ್ತೆ. ಎರಡನೇ ರಾಣಿಗೆ 1 ಮಗು ಆಗುತ್ತೆ. ಸಾಗರ ಮಹಾರಾಜರ ಮಕ್ಕಳು ಬೆಳೆದು ದೊಡ್ಡವರಾದ ನಂತರ ಸಾಗರ ಮಹಾರಾಜರು ಅಶ್ವಮೇಧ ಯಜ್ಞವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇದರ ಹಾಗೆ ಅಶ್ವಮೇಧ ಕುದುರೆ 60,000 ಈ ಯುವರಾಜರ ಜೊತೆಗೆ ಯುವರಾಜರ ಒಂದು ಗೈಡೆನ್ಸಲ್ಲಿ ದೇಶವನ್ನು ಸುತ್ತುತ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಒಂದು ಬರಿದಾದ ಒಂದು ಸಾಗರದ ಹತ್ರ ಈ ಕುದುರೆ ಮಾಯ ಆಗೋಗುತ್ತೆ. 60,000 ಈ ಯುವರಾಜರಿಗೆ ಯೋಚನೆ ಶುರುವಾಗೋಗುತ್ತೆ. ಪ್ರತಿಯೊಂದು ಜಾಗದಲ್ಲೂ ಆ ಕುದುರೆಯನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಕುದುರೆ ಎಲ್ಲೂ ಸಿಗೋದಿಲ್ಲ. ಹೀಗೆ ಹುಡುಕ್ತಾ ಹೋಗ್ತಾ ಇದ್ದಾಗ ಕಪಿಲ ಋಷಿಯ ಆಶ್ರಮದಲ್ಲಿ ಆ ಕುದುರೆಯನ್ನು ನೋಡ್ತಾರೆ. ಅವರೇನು ಅನ್ಕೋತಾರೆ, ಕುದುರೆಯನ್ನು ಈ ಕಪಿಲ ಋಷಿಯೇ ಕದ್ದಿದ್ದಾರೆ ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಋಷಿಗಳಿಗೆ ಬಂಧಿಸಿ ಕರ್ಕೊಂಡು ಹೋಗಬೇಕು ಅಂತ ಹೋಗ್ತಾರೆ. ಆದರೆ ಋಷಿಯ ಕೋಪದ ಜ್ವಾಲಾಗ್ನಿಯಲ್ಲಿ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ಈ ಸುದ್ದಿಯನ್ನು ಕೇಳಿದಂಥ ಸಾಗರ ಮಹಾರಾಜನಿಗೆ ತುಂಬಾ ದುಃಖ ಆಗೋಗುತ್ತೆ. ಸಾಗರ ಮಹಾರಾಜನ 2ನೇ ರಾಣಿಯ ಮಗ ಅಸಮಂಜಸ. ಅವನು ಬುದ್ಧಿ ಹಾಗೆ ಅಸಮಂಜಸನಾಗೇ ಇರ್ತಾನೆ. ಅವನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡಿರ್ತಾರೆ. ಕಾರಣ, ಅವನು ಚಿಕ್ಕ ವಯಸ್ಸಿಂದನೂ ಸಿಕ್ಕ ಮಕ್ಕಳನ್ನೆಲ್ಲ ಕಾರಣ ಇಲ್ಲದೆ ತಗೊಂಡೋಗಿ ನೀರಿಗೆ ಹಾಕ್ತಾ ಇರ್ತಾನೆ. ಹಾಗಾಗಿ ಅಸಮಂಜಸನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡಿರ್ತಾರೆ. ಈ ಅಸಮಂಜಸನ ಮಗ ಅಂಶುಮಾನ್. ಕಪಿಲ ಮಹರ್ಷಿಯ ಬಳಿ ಕ್ಷಮೆಯನ್ನು ಕೇಳೋದಕ್ಕೆ ಸಾಗರ ಮಹಾರಾಜ ಅಂಶುಮಾನನನ್ನು ಕಳಿಸ್ತಾರೆ. ಈ ಕಡೆ ಅಂಶುಮಾನ್ ಕಪಿಲ ಮಹರ್ಷಿಯ ಬಳಿ ಹೋಗಿ ಕ್ಷಮೆಯನ್ನು ಯಾಚಿಸಿ ಕುದುರೆಯನ್ನು ವಾಪಸ್ ಪಡ್ಕೋತಾರೆ. ಕಪಿಲ ಮಹರ್ಷಿಗಳು ಅಂಶುಮನನಿಗೆ ಹೇಳ್ತಾರೆ, 60,000 ಯುವರಾಜರಿಗೆ ಮೋಕ್ಷ ಸಿಗಬೇಕು ಅಂದರೆ ಗಂಗೆಯ ಸ್ಪರ್ಶ ಆಗಬೇಕು. ಇದನ್ನು ನಿನ್ನ ಮೊಮ್ಮಗನಿಂದ ಸಾಧ್ಯವಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಇತ್ತ ಸಾಗರನ ನಂತರ ಅಂಶುಮಾನ್ ರಾಜನಾಗ್ತಾನೆ. ಅಂಶುಮಾನನ ಮಗ ದಿಲೀಪನ ಮಗ ಭಗೀರಥ ಮಹಾರಾಜರು ಗಂಗೆಯನ್ನು ಕುರಿತು ತಪಸ್ಸು ಮಾಡೋದಕ್ಕೋಸ್ಕರ ತನ್ನ ರಾಜ್ಯವನ್ನು ತೊರೆದು ತಪಸ್ಸಿಗಾಗಿ ಹೊರಟೋಗ್ತಾರೆ. ಇತ್ತ ಎಷ್ಟೋ ವರ್ಷಗಳು ಭಗೀರಥ ಮಹಾರಾಜರು ಗಂಗೆಗಾಗಿ ತಪಸ್ಸನ್ನು ಮಾಡ್ತಿರ್ತಾರೆ. ತಪಸ್ಸಿಗೆ ಪ್ರಸನ್ನಗೊಂಡು ಗಂಗಾ ಮಾತಾ ಅಲ್ಲಿಗೆ ಬರ್ತಾರೆ. ಬಂದು ಭಗೀರಥನಿಗೆ ತನ್ನ ತಪಸ್ಸಿನ ಕಾರಣವನ್ನು ಕೇಳ್ತಾರೆ. ಭಗೀರಥ ಮಹಾರಾಜ ಎಲ್ಲವನ್ನ ವಿವರವಾಗಿ ಗಂಗಾ ಮಾತೆಗೆ ಹೇಳ್ತಾರೆ. ಆಗ ಗಂಗಾ ಮಾತಾ ಹೇಳ್ತಾರೆ, ನಾನು ಸ್ವರ್ಗದಿಂದ ಭೂಲೋಕಕ್ಕೆ ಹರಿಯುವಂಥ ಸಂದರ್ಭದಲ್ಲಿ ನನ್ನ ರಭಸವನ್ನು ತಡೆಯೋದು ಕೇವಲ ಶಿವನಿಗೆ ಮಾತ್ರ. ಹಾಗಾಗಿ ಶಿವನಿಗೆ ಕುರಿತು ತಪಸ್ಸನ್ನು ಮಾಡು, ನಂತರ ನಾನು ನಿನ್ನ ಆಸೆಯನ್ನು ಪೂರ್ಣಗೊಳಿಸ್ತೀನಿ ಅಂತ ಹೇಳ್ತಾರೆ. ಗಂಗೆಯ ಮಾತನ್ನು ಒಪ್ಪಿಕೊಂಡು ಭಗೀರಥ ಮಹಾರಾಜ ಮತ್ತೆ ಎಷ್ಟೋ ವರ್ಷಗಳು ಶಿವನಿಗಾಗಿ ತಪಸ್ಸನ್ನು ಆಚರಿಸ್ತಾರೆ. ಶಿವ ಭಗೀರಥ ಮಹಾರಾಜನ ತಪಸ್ಸಿಗೆ ಸಂತೋಷಗೊಂಡು ಅವರಿಗೆ ಆಶೀರ್ವಾದ ಮಾಡ್ತಾರೆ. ನಂತರ ಗಂಗಾ ಮಾತೆ ಸ್ವರ್ಗದಿಂದ ಭೂಲೋಕಕ್ಕೆ ಹರಿಯುವಂಥ ಸಂದರ್ಭದಲ್ಲಿ ತನ್ನ ಜಟೆಯಿಂದ ಶಿವ ಗಂಗೆಯನ್ನು ಬಂಧಿಸ್ತಾರೆ. ಬಂಧಿಸಿದ ಮೇಲೆ ನಿಧಾನವಾಗಿ ಗಂಗೆ ಹರಿಯೋದಕ್ಕೆ ಶುರುವಾಗುತ್ತೆ. ಗಂಗೆ ಹರಿತಾ ಆ ಒಣಗಿರುವಂತಹ ಆ ಸಾಗರದ ಬಳಿ ಹೋಗ್ತಾರೆ. ಆ ಒಣಗಿರುವಂಥ ಸಾಗರದ ಹತ್ರನೇ ಈ 60,000 ಯುವರಾಜರ ಭಸ್ಮ ಇರುತ್ತೆ.
ಅಲ್ಲಿ ಗಂಗೆಯ ಸ್ಪರ್ಶವಾದ ನಂತರ ಆ ಯುವರಾಜರ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ. ಇದು ಭಗೀರಥ ಮಹಾರಾಜರ ಕಥೆಯಾಗಿತ್ತು. ಈ ಕಥೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.